ನಮಸ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವತ್ತು ನಾವು ನೋಡಕ್ ಹೋಗ್ತಾ ಇರೋದು ಧೃತರಾಷ್ಟ್ರನಿಂದ ಏನ್ ಕಲ್ಯಾಣ ಅಂತ. ಓಕೆ, 4 ಜನ, ಕೃಷ್ಣ ಆಯ್ತು, ಅರ್ಜುನ ಆಯ್ತು, ಈಗ ಧೃತರಾಷ್ಟ್ರ. ಧೃತರಾಷ್ಟ್ರ ಏನ್ ಗೊತ್ತಾ, 24x7 ಮಾಲೀಕ. ಭಗವದ್ಗೀತೆ ಆರಂಭವಾಗಿರುವುದೇ ಧೃತರಾಷ್ಟ್ರನಿಂದ. ಅವನು ತನ್ನ ಸಾರಥಿ ಸಂಜಯನ ಬಳಿ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ ನನಗೆ ಹೇಳು ಅಂತ ಕೇಳೋದ್ರಿಂದಾನೇ ಮೊದಲ ಅಧ್ಯಾಯ ಶುರುವಾಗತ್ತೆ. ಇಲ್ಲಿ ಅವ್ರು ಹೇಳ್ತಾರೆ, ಎಲೈ ಸಂಜಯ, ನನಗೆ ಹೇಳು, ಧರ್ಮಕ್ಷೇತ್ರವಾಗಿರುವ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿರುವ ನನ್ನವರಾದ ಕೌರವರು ಹಾಗೂ ಪಾಂಡವರು ಏನು ಮಾಡಿದರು? ಯಾರು ಅಬ್ಸರ್ವ್ ಮಾಡಿದ್ರಿ? ಇದ್ರಲ್ಲಿ ಏನೋ ಒಂದಿದೆ, ಮತ್ತೆ ಹೇಳ್ತೀನಿ, ನೋಡೋಣ. ಅಬ್ಸರ್ವ್ ಮಾಡಿದ್ರೆ ಮ್ಯಾಮ್ ನಾನು ಮುಂಚೆನೆ ಅಬ್ಸರ್ವ್ ಮಾಡಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಆಮೇಲೆ ಅಬ್ಸರ್ವ್ ಮಾಡಿದೆ ಅಂತ. ಧರ್ಮಕ್ಷೇತ್ರವಾಗಿರುವ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿರುವ ನನ್ನವರಾದ ಕೌರವರು ಹಾಗೂ ಪಾಂಡವರು ಏನ್ ಮಾಡಿದ್ರು? ಇದ್ರಲ್ಲಿ ಏನ್ ನೋಡ್ಬೇಕು ಗೊತ್ತಾ? ನಮಗೆಲ್ಲ ತಿಳಿದಿರುವಂತೆ ಧೃತರಾಷ್ಟ್ರ ಕುರುಡ, ಮೇಲಾಗಿ ವಯೋವೃದ್ಧ. ಅವನು ಯುದ್ಧ ಮಾಡುವುದಾಗಲಿ ಯುದ್ಧ ಭೂಮಿಗೆ ಬರಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಅವನ ಉತ್ಸಾಹ ನೋಡಿ, ಅಲ್ಲೇನಾಗ್ತಿದೆ ನಂಗೆ ಇಂಚಿಂಚು ಹೇಳು, ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡು ಅಂತ ಹೇಳಿ ಅವರು ಉತ್ಸಾಹ ಇತ್ತು. ಇದನ್ನ ನಾವು ಕಲಿಬೇಕು. ಒಂದು, ಅಲ್ಲಿ ಹಸ್ತಿನಾವತಿ ಅರಮನೆಯಲ್ಲೇ ಕುಳಿತು ಸಂಜಯನ ಬಳಿ ಯುದ್ಧದ ಎಲ್ಲಾ ಸಮಾಚಾರಗಳನ್ನ ಕೇಳ್ತಾ ಇದ್ರು. ಸಂಜಯ ಅವನಿಗೆ ಲೈವ್ ವೀಕ್ಷಕ ವಿವರಣೆ, ಕಮೆಂಟ್ರಿ ಕೊಡ್ತಾ ಇದ್ರು. ಹಸ್ತಿನಾವತಿ ಎಂಬ ಸಾಮ್ರಾಜ್ಯಕ್ಕೆ ಧೃತರಾಷ್ಟ್ರ ಮಾಲೀಕ. ಮೂಲತಃ ಕೌರವರ ಮತ್ತು ಪಾಂಡವರ ಇಬ್ಬರ ಕಂಪನಿಯ ಮಾಲೀಕ. ಬರೀ ಒಂದು ಕಂಪನಿ ಅಲ್ಲ, ಇಬ್ರು ಕಂಪನಿಗೂ ಅವರೇ ಮಾಲೀಕ. ಈಗ ಪಾಂಡವರು ಬೇರೆಯಾಗಿದ್ದಾರೆ. ಧೃತರಾಷ್ಟ್ರ ಕುರುಡನಾಗಿದ್ದರು, ಮುದುಕನಾಗಿದ್ದರು, ಯುದ್ಧ ಭೂಮಿಗೆ ಹೋಗಲಾರದವನಾಗಿದ್ದರು. ಅವನಲ್ಲಿರುವ ಯುದ್ಧಮಪತಿಯ ಗುಣ ಸುಮ್ಮನಿರುತ್ತದೆಯೇ? ಅವನ್ ಕುರುಡ, ಅವನ್ ವಯಸ್ಸಾಗಿದೆ, ಅವನ್ಗೆ ಹೋಗಕ್ಕಾಗಲ್ಲ. ಆದ್ರೂ ಸಹ ಯುದ್ಧದ ಒಂದು ಉತ್ಸಾಹ ಮಾತ್ರ ಕಡಿಮೆ ಆಗಿಲ್ಲ. ಇದನ್ನ ನಾವು ಕಲಿಬೇಕು. ಯಾವುದೇ ಕಂಪನಿಯ ಮಾಲೀಕ, ಯಾರೇ ಒಬ್ಬ ಉದ್ಯೋಗನ ಚೆನ್ನಾಗಿ ಬೆಳೆಸ್ಬೇಕು, ಒಬ್ಬ ಬಿಸ್ನೆಸ್ ಚೆನ್ನಾಗಿ ಕಟ್ಟಬೇಕು ಅಂದ್ರೆ 24/7 ಓನರ್ ತರ ಥಿಂಕ್ ಮಾಡ್ಬೇಕು. ಎಲ್ಲಿದ್ದರೂ ಅವನ ತಲೆ ಯಾವಾಗ್ಲೂ ಕಂಪನಿಯ ಬೆಳವಣಿಗೆಯ ಮೇಲೆ ಇರಬೇಕು. ಧೃತರಾಷ್ಟ್ರ ಕೂಡ ಅದೇ ಕ್ಯಾಟಗರಿಗೆ ಸೇರಿದವರು. ಹಾಗಾಗಿ ಧೃತರಾಷ್ಟ್ರನಿಂದ ನಾವೇನ್ ಕಲಿಬಹುದು? 24 ಗಂಟೆ ನನ್ನ ತಲೆಯಲ್ಲಿ ನನ್ನ ಗುರಿಯ ಮೇಲೆ ಫೋಕಸ್ ಇರಬೇಕು. ಸೊ ಧೃತರಾಷ್ಟ್ರ ಇಲ್ಲಿ ಅರಮನೆಯಲ್ಲಿ ಇದ್ರೂ ಅವನಿಗೆ ಯುದ್ಧದ ಪ್ರತಿಕ್ಷಣದ ಮಾಹಿತಿ ಬೇಕಾಗಿತ್ತು. ತನ್ನ ಸಾಮ್ರಾಜ್ಯ ಉಳಿಯತ್ತೋ ಇಲ್ವೋ, ತನ್ನವರು ಉಳಿತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅವನಿಗೆ ಬಹಳ ಯೋಚನೆ ಇತ್ತು. ಒಬ್ಬ ಉದ್ಯಮಪತಿಗೆ ತನ್ನ ಕಂಪನಿಯ ಬಗ್ಗೆ ಇರಬೇಕಾದ ಮಮಕಾರಕ್ಕೂ ಇರಬಾರದಾದ ಮೋಹಕ್ಕೂ ಧೃತರಾಷ್ಟ್ರ ಉದಾಹರಣೆ. 24 ಗಂಟೆ ಗುರಿ ಮೇಲೆ ಇರಬೇಕು ಅನ್ನೋದನ್ನ ಕಲಿಯೋಣ. ಆದ್ರೆ ಏನ್ ಕಲಿಬಾರ್ದು ಅಂತ ಚೆನ್ನಾಗಿ ಹೇಳಿದ್ದಾರೆ. ಕಂಪನಿ ಬೆಳಿಬೇಕು ಅನ್ನೋ ಮಮಕಾರ ಇರ್ಬೇಕೇ ಹೊರತು ಮೋಹ ಇರಬಾರ್ದು. ಆದ್ರೆ ಧೃತರಾಷ್ಟ್ರಂಗೆ ಇದ್ದಿದ್ದು ಮೋಹ. ಅವನು ಸಂಜಯನನ್ನು ಕೇಳುವಾಗ ಏನ್ ಹೇಳ್ದ ಗೊತ್ತಾ? ಆಗ್ಲೇ ಹೇಳಿದ್ನಲ್ಲ, ಯಾರು ಕಂಡಿಡಿದ್ರಿ ಅಂತ. ನನ್ನವರಾದ ಕೌರವರು ಮತ್ತು ಪಾಂಡವರ ಬಗ್ಗೆ ವಿಷಯ ಹೇಳು ಅಂತ ಕೇಳ್ದ. ಕೌರವರು ಪಾಂಡವರು ಇಬ್ರೂ ಅವರೇ, ತಮ್ಮನ್ನ ಮಕ್ಕಳೇ ಅಲ್ವಾ ಧೃತರಾಷ್ಟ್ರಂಗೆ. ಸೊ ಸ್ವಂತ ಫ್ಯಾಮಿಲಿನೇ. ಆದ್ರೂನು ಆ ಎರಡೂ ಕೌರವರು ಪಾಂಡವರಿಗೂ ಇಬ್ಬರಿಗೂ ಇವರೇ ಮಾಲೀಕರಾಗಿದ್ರೂನು ಏನ್ ಮಾಡಿದ್ರು ಅವರು? ನನ್ನವರಾದ ಕೌರವರು ಪಾಂಡವರು ಅಂದ್ರೆ ಕೌರವರು ನನ್ನವರು, ಮಿಕ್ದವ್ರು ಪಾಂಡವರು ಅಂತ ಅವ್ರು ಹೇಳಿದ್ರು. ಓಕೆ, ಸೊ ಅಂದ್ರೆ ಅಲ್ಲೇ ಗೊತ್ತಾಗತ್ತೆ ಧೃತರಾಷ್ಟ್ರ ಮಮಕಾರ ಮತ್ತೆ ಮೋಹ ಹೇಗಿತ್ತು ಅಂತ. ಅವನ ವಯಸ್ಸಿಗೆ ಎಲ್ಲಾ ಮಮಕಾರಗಳು ಹೋಗಿ ಲೋಕವೆಲ್ಲ ತನ್ನ ಮಕ್ಕಳು ಅನ್ನೋ ಭಾವನೆ ಬರ್ಬೇಕಿತ್ತು ಧೃತರಾಷ್ಟ್ರಂಗೆ. ಅಂದ್ರೆ ಇಷ್ಟೊತ್ಗಾಗ್ಲೇ ಅವನ ಅನುಭವಕ್ಕೆ ಅವನ ಈ ಒಂದು ಮೋಹ ಹೋಗ್ಬಿಟ್ಟು ಅವನ ವಯಸ್ಸಿಗೆ ಎಲ್ರೂ ನನ್ನ ಮಕ್ಳೇ, ಎಲ್ಲರೂ ನನ್ನವರೇ ಅನ್ನೋದು ಅವನಿಗೆ ಜ್ಞಾನ ಬರ್ಬೇಕಿತ್ತು. ಆದ್ರೆ ಆ ವಯಸ್ಸಲ್ಲೂ ಆ ಭಾವನೆ ಬಂದಿಲ್ಲ ಅವನಿಗೆ. ತನ್ನ ಹೆಸರಿನಲ್ಲೇ ಅವನು ರಾಷ್ಟ್ರವನ್ನ ಧರಿಸಿದ್ದಾನೆ. ಅಂದ್ರೆ ಅಷ್ಟು ವಯಸ್ಸಾಗಿ ಸಾಯ್ತಾ ಇದ್ರು ಸಹ ರಾಜ್ಯಭಾರ ಅವನು ಬಿಟ್ಕೊಟ್ಟಿರ್ಲಿಲ್ಲ. ಸೊ ಇಲ್ಲಿ ಏನಂತ ಅಂದ್ರೆ, ಯಾರು ರಾಷ್ಟ್ರವನ್ನು ಮೈ ಮೇಲೆ ಧರಿಸಿದ್ದಾನೋ ಅವನು ಧೃತರಾಷ್ಟ್ರ. ಧೃತರಾಷ್ಟ್ರ ಅಂದ್ರೆ ರಾಷ್ಟ್ರವನ್ನ ಅವನ ಮೇಲೆ ಧರಿಸ್ಕೊಂಡಿರೋನೆ ಧೃತರಾಷ್ಟ್ರ. ಅವನಿಗೆ ರಾಷ್ಟ್ರವೇ ಮನೆ ಆಗ್ಬೇಕಿತ್ತು. ಆಕ್ಚುಲ್ ಆಗಿ ಇಡೀ ರಾಷ್ಟ್ರ ಅವನ್ಗೆ ಮನೆ ಆಗ್ಬೇಕು. ರಾಷ್ಟ್ರ ಅಂದ್ರೆ ಈಗ ನಾನು ಭಾರತದವನು ಅಂದ್ಮೇಲೆ ನನಗೆ ಈ ಆಂಧ್ರ ಬೇರೆ, ಕೇರಳ ಬೇರೆ, ನಾರ್ತ್ ಇಂಡಿಯಾ ಬೇರೆ ಅಂತ ನಾನು ಭೇದ ಭಾವ ಮಾಡಬಾರ್ದು. ಇವ್ರು ಹಿಂದಿಯವರು, ಇವ್ರು ತೆಲುಗು ಅವರು, ಇವ್ರು ತಮಿಳವರು, ಇವ್ರು ಕನ್ನಡದವರು ಅಲ್ಲ. ನೀನ್ ನಿಜವಾಗ್ಲೂ ರಾಷ್ಟ್ರ ಅಭಿಮಾನ ನಿನಗಿದೆ ಅನ್ನೋದಾದ್ರೆ, ನೀನು ಆಧ್ಯಾತ್ಮಿಕವಾಗಿ ತಿಳ್ಕೊಂಡಿದ್ಯಾ ಅನ್ನೋದಾದ್ರೆ, ಪ್ರಪಂಚದಲ್ಲಿರೋ ಎಲ್ಲಾ ಧರ್ಮ, ಎಲ್ಲಾ ಜಾತಿ, ಎಲ್ಲಾ ಪಂಗಡ, ಎಲ್ಲಾ ಭಾಷೆ, ಹೆಣ್ಣು ಗಂಡು ಎಲ್ಲವೂ ಕೂಡ ನಮ್ಮದೇ ಅನ್ನೋ ಸ್ವೀಕಾರ ಭಾವನೆ ಇಷ್ಟೊತ್ಗಾಗ್ಲೇ ಬರ್ಬೇಕಿತ್ತು ಧೃತರಾಷ್ಟ್ರಂಗೆ. ಬಂದಿಲ್ಲ.
ನಮಗಳಿಗೆ ಬಂದಿದ್ಯಾ ಯೋಚನೆ ಮಾಡೋಣ, ಧೃತರಾಷ್ಟ್ರದಿಂದ ಏನ್ ತಗೋಬಾರ್ದು ಅಂತ. ಓಕೆ, ಆದ್ರೆ ಕಂಪನಿಯಲ್ಲಿ ಕೆಲಸ ಮಾಡುವ ಎಲ್ಲರ ಬದುಕಿಗೂ ತಾನೇ ಹೊಣೆ ಎಂಬ ವಿಪರೀತ ಮಮಕಾರನೂ ಇರಬಾರ್ದು. ಅಂದ್ರೆ ಕೌರವರನ್ನಷ್ಟೇ ನನ್ನ ಮಕ್ಕಳೆಂದು ನೋಡ್ಬಾರ್ದಿತ್ತು ಅವರು. ಆದ್ರೆ ಈ ಭಾವನೆ ಬಂತು ಅಂತ ಅಂದ್ರೆ ಉದ್ಯಮಿ ಸೋತ ಅಂತ ಅರ್ಥ. ಇವ್ರು ಮಾತ್ರ ನನ್ನೋರು, ಅವ್ರು ಬೇರೆಯವರು ಅಂದ್ರೆ ಅಲ್ಲಿ ಸೋತ ಅಂತ ಅರ್ಥ. ಈ ಭಾವನೆ ಬರ್ಲೇಬಾರ್ದು ಫಸ್ಟ್ ಆಫ್ ಆಲ್. ಹಾಗೆ ಒಬ್ಬ ಉದ್ಯಮಿಗೆ ತನ್ನ ಕಂಪನಿಯ ಮೇಲೆ ಮಮಕಾರ ಇರಬೇಕು, ಮೋಹ ಅಲ್ಲ. ಆದ್ರೆ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ಲರ ಜವಾಬ್ದಾರಿ ನಂದೇ ಅಂತ ಈ ತಪ್ಪು ನಾನು ಮುಂಚೆ ಮಾಡಿದ್ದೆ. ನನ್ನ ಕ್ಲಾಸಿಗೆ ಬರೋ ಎಲ್ಲ ಪಾರ್ಟಿಸಿಪೆಂಟ್ಸ್, ಅಯ್ಯೋ ಅವರೆಲ್ಲರ ಲೈಫ್ ನನ್ನ ರೆಸ್ಪಾನ್ಸಿಬಿಲಿಟಿ, ಅವರೆಲ್ಲರ ಲೈಫ್ ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಎಷ್ಟೋ ಸಲ ನಮ್ಮ ಅಮ್ಮ ಹತ್ರ ಕೂಡ ಅವಾಗ ನೀನು ಫಸ್ಟು ಇದನ್ನ ನೋಡ್ಕೋ, ಅವರು ಬರೀ ಬೆಳಗಿನ ಸಂಜೆ ತನಕ ಅವ್ರಿಗೆ ಮಾಡ್ತೀಯಾ ಹಾಗೆ ಹೀಗೆ ಅನ್ಬೇಕಾದ್ರೆ ನಾನು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಅಂದ್ರೆ ಎಲ್ಲರ ಲೈಫು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ಒನ್ ಟೈಮಲ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದು ತೊಂದರೆ ಆದಾಗ ಅವರೆಲ್ಲರೂ ಹೇಗೆ ನನಗೆ ರೆಸ್ಪಾನ್ಸ್ ಮಾಡಿದ್ರು, ರಿಯಾಕ್ಟ್ ಮಾಡಿದ್ರು ಅಂತ ಗೊತ್ತಾಯ್ತಲ್ಲ, ಅವತ್ ನಂಗೆ ಬುದ್ಧಿ ಬಂತು, ಓ ಇವರೆಲ್ಲರ ಜೀವನ ನನ್ನ ಜವಾಬ್ದಾರಿ ಅನ್ನೋ ಭ್ರಮೇಲಿ ನಾನಿದ್ದೆ. ಅದಲ್ಲ, ಕಲ್ಸೋದು ಮಾತ್ರ ನನಗೆ ಬಿಟ್ಟಿದ್ದು, ಕಲಿಯೋದು, ಅಳವಡಿಸ್ಕೊಳ್ಳೋದು, ವರ್ಕ್ ಮಾಡ್ಕೊಳ್ಳೋದು, ಬೆಳಿಬೇಕಾಗಿರೋದು ಅವ್ರದ್ದೇನೆ ಅಂತ ಯಾವಾಗ ಅರ್ಥ ಆಯ್ತೋ, ಈಗ ನಾನೇನು ಕ್ಲಾಸ್ ಮಾಡ್ತೀನಿ ಕಂಪ್ಲೀಟ್ಲಿ ಗ್ರ್ಯಾಟಿಟ್ಯೂಡು, ಕಂಪ್ಲೀಟ್ಲಿ ಸರೆಂಡರು. ಎಲ್ಲರ ಹೆಸರಲ್ಲೂ ನಾನೇನು ಧ್ಯಾನ ಮಾಡಬೇಕು, ಪ್ರತಿದಿನ ಏನು ನಾನು ಯಾವುದೇ ಅನುಷ್ಠಾನಗಳನ್ನ ಮಾಡಿದ್ರು ಹೇಗೆ ಮಾಡ್ತೀನಿ ಅದು ಮಾತ್ರ ನನ್ನ ಕೈಯಲ್ಲಿದೆ. ಹಾಗಂತ ಮೇಡಮ್ ನಮಗೇನು ವರ್ಕೇ ಆಗ್ತಾ ಇಲ್ಲ, ಡೈಲಿ ಮಾಡಬಾರ್ದು ಮಾಡಿಬಿಟ್ಟು ನನಗೇನು ಒಳ್ಳೇದಾಗ್ತಾ ಇಲ್ಲ, ಮಾಡಬೇಕಾಗಿರೋದನ್ನ ಮಾಡಿದೆ ನನಗೇನು ಒಳ್ಳೇದಾಗ್ತಾ ಇಲ್ಲ ಅಂತ ಯಾರು ಹೇಳ್ತಾರೆ, ಅದೆಲ್ಲ ಅಯ್ಯೋ ನನ್ನ ಜವಾಬ್ದಾರಿ ಅಂತ ತಗೊಳ್ಳೋ ಅಂತ ಮೂರ್ಖತನ ನಂದು ಹೋಗಿದೆ. ನಿಮಗೇನು ಬೇಕು ಕಲ್ತು ನೀವು ಮಾಡಿದ್ರೇನೆ ವರ್ಕ್ ಆಗತ್ತೆ. ಈ ಅಟ್ಯಾಚ್ಮೆಂಟ್ ಹೊರಗೆ ಬಂದು ಪ್ರಾಪರ್ ಆಗಿ ಮಮಕಾರದಿಂದ ನೋಡ್ತಾ ಇದ್ದೇನೆ ಹೊರತು ಮೋಹದಿಂದ ಅಲ್ಲ. ಈ ಬುದ್ಧಿ ಕಲಿಸಿದ್ದು ಕೂಡ ಈ ತರ ಜ್ಞಾನಗಳೇ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಾವು ಆಕ್ಚುಲಿ ಮಮಕಾರ ಇರಬೇಕು, ಆದ್ರೆ ಮೋಹ ಇರಬಾರ್ದಿತ್ತು. ಎಲ್ರೂ ನನ್ನವರು, ಸೊ ನಂದೇ ಜವಾಬ್ದಾರಿ ಅನ್ನೋ ಅತಿಯಾದ ಮೋಹನೂ ಇರಬಾರ್ದು. ತನ್ನದು ಪರರದು ಎಂಬ ಭಾವನೆ ಇದ್ದಾಗಲಷ್ಟೇ ಅವನು ಗೆಲ್ಲುತ್ತಾ ಹೋಗುತ್ತಾನೆ. ನನಗೆ ಸೇರ್ಬೇಕಾಗಿದ್ದು ನನಗೆ, ಬೇರೆಯವ್ರಿಗೆ ಸೇರ್ಬೇಕಾಗಿದ್ದು ಬೇರೆಯವ್ರಿಗೆ ಅನ್ನೋ ಭಾವನೆ ಇದ್ದಾಗ ಬೆಳಿತಾರೆ. ಇಲ್ಲಿ ಸ್ವಾರ್ಥದಲ್ಲಿ ಅರ್ಥ ಇದೆ, ಏನ್ ಗೊತ್ತಾ? ಇದು ಕೆಲವೊಂದು ಟೈಮ್ ಸ್ವಾರ್ಥ ಅನ್ಸುತ್ತೆ, ಆದ್ರೆ ಸ್ವಾರ್ಥದಲ್ಲೂ ಅರ್ಥ ಇರಬೇಕು. ಅರ್ಜುನನಿಗೆ ಏನೋ ಒಳ್ಳೆಯದು, ಅರ್ಜುನನಿಗೆ ಒಳ್ಳೆಯ ಸ್ವಾರ್ಥ ಇತ್ತು. ಅಂದ್ರೆ ಒಳ್ಳೇದಕ್ಕೋಸ್ಕರ ಸ್ವಾರ್ಥ ಇಟ್ಕೊಂಡ್ರು ಅರ್ಜುನ. ಮಾಲೀಕನೊಬ್ಬನಿಗೆ ತನ್ನ ಕಂಪನಿಯನ್ನು ಬೆಳೆಸಬೇಕೆಂಬ ಸ್ವಾರ್ಥ ಇರಬಾರ್ದು. ಕಂಪನಿಯ ಹಾಗೂ ನೌಕರರ ದೃಷ್ಟಿಯಲ್ಲೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮಾಲೀಕನೇ ಕಷ್ಟಪಡ್ಬೇಕಲ್ಲ, ಎಲ್ಲರೂ ಸೇರಿದ್ರೆ ಒಂದು ಕೆಲಸ, ಅದು ರಥನ ಒಬ್ಬರೇ ಎಳಿಬೇಕಾ, ಎಲ್ಲರೂ ಸೇರಿ ಎಳಿಬೇಕಾ? ಅಂಡ್ ರಥಕ್ಕೆ ಅಯ್ಯೋ ಒಂದ್ ಕೈಯಾದ್ರೂ ಹಾಕ್ಬೇಕು, ರಥ ಎಳಿಯಕ್ಕೆ ಒಂದು ದಾರ ಆದ್ರೂ ಟಚ್ ಮಾಡ್ಬೇಕು. ಯಾಕೆ? ಆ ರಥ ಎಳಿಯೋ ಪುಣ್ಯದಲ್ಲಿ ನಂದೊಂಚೂರು ಶ್ರಮ ಸೇರ್ಕೊಳ್ಳಿ ಅಂತ ಮಾಡ್ತೀವಿ ಅಲ್ವಾ? ಹಾಗೇನೆ ಇವಾಗ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಒಂದು ನಿಂಬೆಹಣ್ಣಿಗೆ ಕೊಟ್ಟಿದ್ದ ದುಡ್ಡು ನಾವು ರಿಟರ್ನ್ ಕೊಡ್ತೀವಿ. ಯಾಕೆ? ಪುಣ್ಯ ನನಗ್ ಸೇರ್ಬೇಕು ಅಂತ. ಹಾಗೇನೆ ಸಮಾಜದಲ್ಲಿ ನಡೆಯೋ ಒಳ್ಳೆ ಕೆಲಸಗಳಿಗೆ ನಂದು ಒಂದು ಪುಣ್ಯ ಅಂತ ನಾನು ಸೇರ್ಬೇಕಲ್ವಾ? ಬರೀ ಓನರ್ ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡೋರು ಇರೋರು ಎಲ್ಲರೂ ಕೂಡ ಈ ಭಾವನೆಯಲ್ಲಿ ಇರ್ಬೇಕಾಗತ್ತೆ. ಆದ್ರೆ ಇದು ಧೃತರಾಷ್ಟ್ರಂಗಿರ್ಲಿಲ್ಲ. ಧೃತರಾಷ್ಟ್ರ ಅದನ್ನ ಅವ್ರ ಕಡೆಯವ್ರಿಗೆ ಕಲ್ಸಿಲ್ಲ. ಇಡೀ ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರ ಆಡುವುದು ಒಂದೇ ಮಾತು, ಆದರೆ ಅದಕ್ಕೆ ಬಹಳ ಮಹತ್ವ ಇದೆ. ಕುರುಕ್ಷೇತ್ರದಲ್ಲಿ ಏನಾಗುತ್ತಿದೆ ಎಂದು ಸಂಜಯನನ್ನು ಕೇಳಿದ ಮೇಲೆ ಅವನು ಒಂದು ಮಾತನ್ನು ಆಡುವುದಿಲ್ಲ, ಸುಮ್ಮನೆ ಕುಳಿತು ಕೇಳುತ್ತಾನೆ. ವಾಸ್ತವವಾಗಿ ಭಗವದ್ಗೀತೆಯನ್ನು ವ್ಯಾಸರು ಸಂಜಯನ ಬಾಯಲ್ಲಿ ಧೃತರಾಷ್ಟ್ರನಿಗೆ ಹೇಳಿಸಿದ್ದರಿಂದಲೇ ಅದು ಲೋಕಕ್ಕೆ ಸಿಕ್ಕಿತು. ಇಲ್ಲದಿದ್ದರೆ ಕೃಷ್ಣ ಹೇಳಿದ, ಅರ್ಜುನ ಕೇಳಿದ ಅನ್ನೋದ್ರಲ್ಲೇ ಅದು ಮುಗ್ದೋಗ್ತಾ ಇತ್ತು. ಮೂರನೆಯವರಾಗಿ ತಿಳಿಯದಿದ್ದರಿಂದಲೇ ಅದು ಪ್ರಚಾರಕ್ಕೆ ಬಂತು. ಅರ್ಜುನ ಕೃಷ್ಣಂಗೆ ಹೇಳಿದ್ರು, ವ್ಯಾಸರು ಗಣಪತಿಗೆ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. ಆದ್ರೆ ಸಂಜಯ ಧೃತರಾಷ್ಟ್ರಂಗೆ ಹೇಳಿದ್ರು. ಹೆಂಗೆ ಹೇಳಿದ್ರು? ಅಲ್ಲಿ ನೋಡ್ತಾ ಇರೋದನ್ನ ಹೇಳಿದ್ರು. ಹಾಗಾಗಿ ಅದು ಮೂರನೇವರೆಗೂ ಗೊತ್ತಾಯ್ತು. ಕಂಪನಿಯ ಮಾಲೀಕನೊಬ್ಬ ಎಲ್ಲವನ್ನು ತಾಳ್ಮೆಯಿಂದ ಕೇಳುವಂತವನಾಗ್ಬೇಕು. ಅದನ್ನ ಕೇಳ್ಬೇಕಾದ್ರೆ ಅಂದ್ರೆ ಮೇಲಿನ ಸ್ಥಾನಕ್ಕೆ ಹೋಗ್ತಾ ಇದ್ದಂತೆ, ಮೇಲ್ಮೇಲೆ ಅವರು ಬೆಳೀತಾ ಇದ್ದಂಗೆ ತಾಳ್ಮೆ ಜಾಸ್ತಿ ಆಗ್ಬೇಕು, ಸಹನೆ ಜಾಸ್ತಿ ಆಗ್ಬೇಕು, ಕಾನ್ಶಿಯಸ್ನೆಸ್ ಜಾಸ್ತಿ ಆಗ್ಬೇಕು. ಬೆಳೀತಾ ಅದೇ ಕಾನ್ಶಿಯಸ್ನೆಸ್ಸು, ಅದೇ ಮೈಂಡ್ ಸೆಟ್ಟು ಬೆಳಿಬೇಕು ಅಂತಂದ್ರೆ ಆಗಲ್ಲ ಅದು. ಸೊ ದೊಡ್ಡ ಶ್ರೀಮಂತರನ್ನ ಬೇಕಾದ್ರೆ ನೀವು ನೋಡಿ, ಅವರು ಹೇಳುತ್ತಿರ್ತಾರೆ ಹೊರತು ಏನನ್ನು ಕೇಳಿಸ್ಕೊಳ್ಳಲ್ಲ. ಕೆಲವು ಶ್ರೀಮಂತರು, ಕೆಲವರು ಜ್ಞಾನಿಗಳು ಅಂತ ಅನ್ಕೊಂಡಿರೋರು ಬರೀ ಹೇಳೋದ್ರಲ್ಲಿ ಅವ್ರು ಇರ್ತಾರೆ ಹೊರತು ಕೇಳಿಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಇವ್ರಿಗೇನ್ ಹೇಳ್ಬೇಕು, ನಾನು ಹೆಂಗ್ ತಿಳಿಸ್ಬೇಕು, ನಾನು ಹೆಂಗ್ ಹೇಳ್ಕೊಡ್ಬೇಕು ಅನ್ನೋದ್ರಲ್ಲಿ ಅವರೇ ಮಾಡ್ತಾ ಇರಲ್ಲ. ಓಕೆ, ಹಂಗಾದಾಗ ಅದು ಅವ್ರದೇ ಒಂದು ಡ್ರಾಬ್ಯಾಕ್ ಆಗುತ್ತೆ. ಸೊ ಕಂಪನಿಯ ಮಾಲೀಕರು, ಸಿಇಒಗಳು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಮುಖ್ಯಸ್ಥರು ಸಾಮಾನ್ಯವಾಗಿ ಹೀಗೆ ಇರುತ್ತಾರೆ.
ಅವರು ಆದೇಶಗಳನ್ನು ನೀಡುತ್ತಾ ಹೋಗುತ್ತಾರೆಯೇ ಹೊರತು ನೌಕರರ ಸಲಹೆಗಳನ್ನ ಕೇಳಲ್ಲ. ಕೇಳಿದರೂ ಕಾಟಾಚಾರಕ್ಕೆ ಕೇಳ್ತಾರೆ, ಅಂದ್ರೆ ಕೇಳಿಸಿಕೊಂಡಂತೆ ನಟಿಸ್ತಾರೆ. ಇವನೇನು ನನಗೆ ಹೇಳೋದು, ನನಗೆ ಇವನ್ಗಿಂತ ಚೆನ್ನಾಗಿ ತಿಳ್ಕೊಂಡಿದೆ ಅನ್ನೋ ಒಂದು ಸಣ್ಣದಾದ ದಿಮಾಕ್ ಇರುತ್ತೆ, ಮನಸ್ಸಿನ ಮೂಲೆಯೊಳಗೆ ಅದು ಕೂತಿರುತ್ತೆ. ಈ ದಿಮಾಕು ಒಳ್ಳೇದಲ್ಲ. ಒಂದು ಕಂಪನಿಯ ಮುಖ್ಯಸ್ಥನಾದವನಿಗೆ ಒಳ್ಳೆಯ ಕಿವಿ ಇರಬೇಕು, ಆತ ಎಲ್ಲವನ್ನು ಕೇಳಿಸ್ಕೋಬೇಕು, ಸಮಯ ಬಂದಾಗ ಅದನ್ನ ಪಾಲಿಸ್ಬೇಕು. ಯಾರೇ ಹೇಳಿದ್ರು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಸಲಹೆಗಳನ್ನ ಪಡ್ಕೋಬೇಕು. ಯಶಸ್ವಿ ಉದ್ಯಮಗಳು ತಮ್ಮ ಕಂಪನಿಯ ಕಟ್ಟುಕಡೆಯ ನೌಕರರ ಒಂದು ಒಳಿತಿಗಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ, ಸಜೆಷನ್ಸ್ ಕೇಳ್ತಾರೆ, ಅದನ್ನ ಅವರು ಫಾಲೋ ಮಾಡ್ತಾರೆ. ನಮ್ಮ ಒಂದು ನಿರ್ಧಾರದಿಂದ ಸಾವಿರಾರು ಜನರ ಜೀವನ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಬ್ಬ ನಿಜವಾದ ಉದ್ಯಮಿ ಕೇಳಿಸ್ಕೊಳ್ಳೋ ಗುಣ ಅವನಲ್ಲಿ ಜಾಸ್ತಿ ಇರಬೇಕು, ಅಂಡ್ ಹೇಳೋದಕ್ಕಿಂತ ಅವನು ಕೇಳಿಸ್ಕೋಬೇಕು, ಅದು ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ಧೃತರಾಷ್ಟ್ರ ಇದನ್ನ ಮಾಡ್ತಿರ್ಲಿಲ್ಲ. ಅಂದ್ರೆ ತಾಳ್ಮೆ ಇರ್ಲಿಲ್ಲ ಅವನಿಗೇನಂದ್ರೆ ನಮಗೇನಾಗ್ತಿದೆ ಅನ್ನೋ ಒಂದು ಆತಂಕ ಅವರಿಗಿತ್ತು. ಅದೇ ತರ ಸಂಜಯ ಅವರ ಸಾರಥಿ ಆಗಿದ್ರೂ ಕೂಡ ಅವ್ರ ಕತೆನ ಒಬ್ಬ ಸಾರಥಿ ಕೈಲಿ ಕೇಳಿಸ್ಕೊಂಡೂ ಸಹ ಸುಮ್ಮನೆ ಇದ್ರೂ ಕೂಡ ಎರಡೂ ಇತ್ತು. ಒಂದು ನನ್ನವರು ಅನ್ನೋದು ಸ್ವಾರ್ಥ, ಇನ್ನೊಂದು ಕೇಳಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದು. ಎರಡೂ ಗುಣ ಇರಬೇಕು. ಆದ್ರೆ ಅದು ಕೇಳಿಸ್ಕೊಂಡ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ನಮ್ ಸಕ್ಸಸ್ಸಿಗೆ ಬಿಟ್ಟಿದ್ದು. ಅದು ಧೃತರಾಷ್ಟ್ರ ಏನ್ ಮಾಡಿದ್ರು ಏನು ಅಂತ ನೋಡೋಣ. ಸೊ ಈಗ ಧೃತರಾಷ್ಟ್ರನಿಂದ ಏನ್ ಕಲಿಬೇಕು? ಮಮಕಾರ ಮತ್ತೆ ಮೋಹ. ಧೃತರಾಷ್ಟ್ರದಿಂದ ಏನ್ ಕಲಿಬೇಕು? ಮಮಕಾರ. ಏನ್ ಕಲಿಬಾರ್ದು? ಮೋಹ. ಏನ್ ಕಲಿಬೇಕು? 24 ಗಂಟೆ ಗುರಿ ಬಗ್ಗೆ, ಅಂದ್ರೆ 24 ಗಂಟೆನೂ ಓನರ್ಶಿಪ್ ಮೆಂಟಾಲಿಟಿ ಇತ್ತು ಅವ್ರ ಹತ್ರ. ಏನ್ ಕಲಿಬಾರ್ದು? ಸ್ವಾರ್ಥ. ನಂದು ಮಾತ್ರ ನಡಿಬೇಕು, ನನ್ನವ್ರಿವರು ಬೇರೆಯವ್ರು ಅವರು ಅನ್ನೋ ಸ್ವಾರ್ಥ. ಈ ತರ ಏನ್ ಕಲಿಬೇಕು ಏನ್ ಕಲಿಬಾರ್ದು ಅಂತ ಈಗ ಧೃತರಾಷ್ಟ್ರದಿಂದ ನಾವು ಕಲಿತಾ ಇದ್ದೀವಿ. ಇನ್ನೂ ಇದೆ ಧೃತರಾಷ್ಟ್ರದ ಸ್ಟೋರಿ, ಸೊ ಅದನ್ನ ನಾವು ಇನ್ ಡೀಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ನೀವು ನಿಮ್ಮ ಲೈಫಲ್ಲಿ ಎಲ್ಲಾ ಪಾಠಗಳಿಂದ ಇಂಪ್ರೂವ್ ಆಗ್ತಾ ಇದ್ದೀರಾ? ಹಾ ಮ್ಯಾಮ್, ನನಗೆ ವಿಷಯಗಳು ಅರ್ಥ ಆಗ್ತಿದೆ, ನನ್ನ ಜೀವನದಲ್ಲಿ ತಂತಾನೇ ಗೊತ್ತಾಗದೆ ವರ್ಕ್ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವೆಲ್ಲರೂ ಕೂಡ ಪರಿವರ್ತನೆ ಅಂತ ಕಮೆಂಟ್ ಹಾಕ್ಬೋದಾ? ಎಸ್, ನನ್ನ ಜೀವನದಲ್ಲಿ ಪರಿವರ್ತನೆ ಶುರುವಾಗಿದೆ ಅಂತ ಕಮೆಂಟ್ ಹಾಕ್ಬೋದಾ? ಸೊ ನೋಡಿದವ್ರಿಗೆ ಇಲ್ಲೇನೋ ಹೇಳಿದ್ದಾರೆ, ಇದನ್ನ ಕೇಳಿಸ್ಕೊಳ್ಳೋಣ ಅಂತ ಬರ್ಬೋದು. ಆ್ಯಂಡ್ ಇದನ್ನ ತುಂಬ ಜನಕ್ಕೆ ಶೇರ್ ಮಾಡಿ, ಪುಣ್ಯದ ಕೆಲಸದಲ್ಲಿ ನೀವು ಭಾಗಿಯಾಗಿ. ಆ್ಯಂಡ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಸಿ. ಬರೀ ಶೇರ್ ಮಾಡಿಬಿಡಿ, ಓಪನ್ ಮಾಡು, ಸಬ್ಸ್ಕ್ರೈಬ್ ಮಾಡು, ನೋಟಿಫಿಕೇಶನ್ ಆನ್ ಮಾಡು. ದಿನ 10 ನಿಮಿಷ ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡೋದಲ್ಲ, ದಿನ 10 ರಿಂದ 15 ನಿಮಿಷ ದಯವಿಟ್ಟು ಕೇಳಿಸ್ಕೊ. ಈ ವರ್ಷದಿಂದ ಅಟ್ಲೀಸ್ಟ್ ನಿಮ್ಗೆ ಬುಕ್ ಓದೋಕ್ಕಾಗಿಲ್ಲ ಅಂದರೆ ಕೇಳಿಸ್ಕೊ ಅಂತನಾದರೂ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಆಧ್ಯಾತ್ಮಿಕ ಧರ್ಮ ಪ್ರಚಾರವನ್ನು ಮಾಡೋಣ. ಆ್ಯಂಡ್ ನೀವು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಮಾಡಲಿಲ್ಲ ಅಂದರೂ ನಾನು ಯೋಚನೆ ಮಾಡಲ್ಲ, ಏನಾಗಬೇಕಾದಾಗತ್ತೆ. ಬಟ್ ನಿಮ್ಮ ಪುಣ್ಯ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು. ಭಾವನೆಗಳಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.